ಸರಗೂರಿನ ಜೆಎಸ್ಎಸ್ ಶಿವಾನುಭವ ಮಂಟಪದಲ್ಲಿ ಸರಗೂರು ತಾಲೂಕು ಸರ್ವತೋಮುಖ ಅಭಿವೃದ್ಧಿ ಹೋರಾಟ ಸಮಿತಿ ಆಯೋಜಿಸಿದ್ದ ದುಂಡುಮೇಜಿನ ಸಭೆಯಲ್ಲಿ ಬಿಡುಗಲು ಗ್ರಾಮದ ಸರ್ವೆ ನಂಬರ್ 3ರಲ್ಲಿರುವ 2 ಎಕರೆ 18 ಗುಂಟೆ ಜಾಗದಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣವಾಗಲಿದ್ದು ಪ್ರಾರಂಭಿಕ ಹಂತದಲ್ಲಿ 9 ಕೋಟಿ ಹಣ ಈಗಾಗಲೇ ಬಿಡುಗಡೆಯಾಗಿದೆ ಎಂದು ಶಾಸಕ ಅನಿಲ್ ಚಿಕ್ಕಮಾದು ಹೇಳಿದರು. ದುಂಡುಮೇಜಿನ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಮಿತಿಯ ಅಧ್ಯಕ್ಷ ಬಡಗಲಪುರ ನಾಗೇಂದ್ರ, ನುಗು ಜಲಾಶಯಕ್ಕೆ ಸಂಬಂಧಿಸಿದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕಚೇರಿ ಮತ್ತು ಇತರೆ ಸಿಬ್ಬಂದಿ ಕಚೇರಿಯನ್ನು ಹುಲ್ಲಹಳ್ಳಿಯಿಂದ ನುಗು ಜಲಾಶಯದ ಬಳಿಗೆ ಸ್ಥಳಾಂತರಿಸಬೇಕೆಂದು ಹೇಳಿದರು. ಅಭಿಪ್ರಾಯ ಮಂಡಿಸುವಾಗ ಸರಗೂರು ವರ್ತಕರ ಸಂಘದ ಪದಾಧಿಕಾರಿಗಳು, ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು, ರೈತ ಸಂಘದ ಪದಾಧಿಕಾರಿಗಳು, ಮಾನವ ಹಕ್ಕುಗಳ ಪದಾಧಿಕಾರಿಗಳು, ರೈತ ಮುಖಂಡರು ಹಾಗೂ ಇನ್ನಿತರರು ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಸಭೆಯಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಗ್ರಾಮೀಣ ಮಹೇಶ್, ಉಪಾಧ್ಯಕ್ಷರಾದ ಪಿ ರವಿ, ಸರಗೂರು ಶಿವಣ್ಣ, ಬ್ರಹ್ಮದೇವ್, ಖಜಾಂಚಿ ಕಾಟ್ವಾಳು ನಟರಾಜ್, ಸರಗೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್, ಉಪಾಧ್ಯಕ್ಷ ಶಿವಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಿನಿ ವಿಧಾನಸೌಧ ಇಡೀ 48 ತಾಲೂಕಲ್ಲಿ 3 ತಾಲೂಕಿಗೆ ಹೊಸದಾಗಿ ಸ್ಯಾಂಕ್ಷನ್ ಮಾಡಿಕೊಟ್ಟಿರೋದು. ಅದು ವಿಶೇಷವಾಗಿ ಸರಗೂರು ತಾಲೂಕು ಮಾತ್ರ ಬಹಳ ಪ್ರೀತಿ 3 ತಾಲೂಕು ಮಿನಿ ವಿಧಾನಸೌಧ ಸ್ಯಾಂಕ್ಷನ್ ಆಗಿದ್ದು ದಾಖಲಾತಿ ಕೂಡ ಇರಬೇಕು. ಒಂದು ಉತ್ತರ ಕರ್ನಾಟಕಕ್ಕೆ, ಒಂದು ನಮ್ಮ ಭಾಗಕ್ಕೆ, 48 ತಾಲೂಕಲ್ಲಿ 3 ತಾಲೂಕು ಮಾಡಿಕೊಡ್ತೀವಿ ಸುಲಭ. ಇವತ್ತಿನ ಸರ್ಕಾರದ ಹಣಕಾಸಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಾವು ಎಲ್ಲರೂ ಕೂಡ ಟಿವಿಲಿ ನೋಡ್ತೀವಿ. ಅದೇ ನಾವು ಕೂಡ ಬುಡದಂಗೆ ನಮ್ಮ ತಾಲೂಕು ಮಾಡಿದ್ದೀವಿ, ಘೋಷಣೆ ಮಾಡಿದ್ದೀವಿ. ನಾನು ಇವತ್ತು ಅವತ್ತಿನ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಒಂದು ಚುನಾವಣಾ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರ 3 ಬೇಡಿಕೆ ನಾನು ಕೇಳ್ಕೊಂಡಿದ್ದೆ. ಒಂದು, ಬುಡಕಟ್ಟು ಸಮುದಾಯದವರಿಗೆ 6 ತಿಂಗಳು ನಾವು ಏನು ದುಡ್ಡು ಕೊಡ್ತಿದ್ದೆ ಅದನ್ನು 6 ತಿಂಗಳು ನಮ್ಮ ಸರ್ಕಾರ ಕೊಡಬೇಕು ಅಂತ ಮನವಿ ಮಾಡಿದ್ರು. ಅದೇ ರೀತಿ ಕ್ಯಾಬಿನೆಟಲ್ಲಿ ಮೊದಲನೇ ಕ್ಯಾಬಿನೆಟಲ್ಲಿ ಸ್ಯಾಂಕ್ಷನ್ ಮಾಡಿ 6 ತಿಂಗಳು ಬುಡಕಟ್ಟು ಸಮುದಾಯಕ್ಕೆ ಏನು ದುಡ್ಡು ಕೊಡ್ತಿದೆ ಅದನ್ನು ವರ್ಷನ ಮಾನ್ಯ ಮುಖ್ಯಮಂತ್ರಿಗಳು ಸ್ಯಾಂಕ್ಷನ್ ಮಾಡಿ ಇಡೀ ವರ್ಷ ಪೂರ್ತಿ ಬುಡಕಟ್ಟು ಸಮುದಾಯಕ್ಕೆ ಆಹಾರ ಕಿಟ್ನ ಕೊಡ್ತಕ್ಕಂಥ ಪದ್ಧತಿ ಇಡೀ ರಾಜ್ಯಕ್ಕೆ ಅದು ಅನುದಾನ ಆಗಿದೆ. 52,000 ಕುಟುಂಬಗಳಿಗೆ ಇವತ್ತು ಆ ಒಂದು ಫುಡ್ ಕಿಟ್ನ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡೋಣ. ಅದಾದಮೇಲೆ ನಾವು ಬುಡದಾಗಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಿನಿ ವಿಧಾನಸೌಧ ಸ್ಯಾಂಕ್ಷನ್ ನಾವು ಮಾಡಿಸಿದ್ವಿ. ಸುಮಾರು ಆಲ್ರೆಡಿ ಪ್ರಪೋಸಲ್ ಕೂಡ ರೆಡಿ ಇದೆ, ಪ್ಲಾನ್ ಕೂಡ ರೆಡಿಯಾಗಿ 8 ಕೋಟಿ ರೂಪಾಯಿ ಅನುದಾನ ಆಲ್ರೆಡಿ ಬಿಡುಗಡೆ ಆಗಿದೆ. ನನ್ನ ಒಂದು ಮುಖ್ಯವಾದ ಬೇಡಿಕೆ ಅಂತಂದ್ರೆ 8 ಕೋಟಿಗೆ ಬರೀ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸೆಕ್ಷನ್ ಮಾತ್ರ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟವ್ರೆ. ನಾನು 37 ಇಲಾಖೆಗೂ ಬರಬೇಕು ಅಂತ ಕೂಡ ಎಕ್ಸ್ಟ್ರಾ ಪ್ರಪೋಸಲ್ನ ಈ ಕ್ಯಾಬಿನೆಟ್ನಲ್ಲಿ ಮಹದೇಶ್ವರ ಬೆಟ್ಟ ಕ್ಯಾಬಿನೆಟ್ನಲ್ಲಿ ನಡೀತದೆ ಮೈಸೂರು ಪ್ರಾಂತ್ಯದ ಅಲ್ಲಿಗೆ ಪ್ರಪೋಸಲ್ನ ಕೊಟ್ಟು ಸುಮಾರು 40 ಕೋಟಿ ರೂಪಾಯಿ ದೊಡ್ಡಲ್ಲಿ ಮಿನಿ ವಿಧಾನಸೌಧನ ಕಟ್ಟತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತಿದ್ದೀನಿ. ಜೊತೆಗೆ 4 ತಮಗೂ ಮುಖ್ಯ ಬೇಡಿಕೆ ಇರ್ತಕ್ಕಂಥದ್ದು 100 ಬೆಡ್ ಹಾಸ್ಪಿಟಲ್ ಸ್ಯಾಂಕ್ಷನ್ನ ನಾನು ಮಾಡಿಸಿರ್ತಕ್ಕಂಥದ್ದು. ಯಾಕಂದರೆ ನಾನು ಮುಂಚೆ ಶಾಸಕರಿಗೆ ಮುಂಚೆ ಹೇಳ್ತಾರೆ 100 ಬೆಡ್ ಹಾಸ್ಪಿಟಲ್ ಸ್ಯಾಂಕ್ಷನ್ ಆಗಬೇಕು ಅಂತ. ಈಗ ಆಲ್ರೆಡಿ 100 ಬೆಡ್ ಹಾಸ್ಪಿಟಲ್ ಕೂಡ ಈ ಒಂದು ತಾಲೂಕಿಗೆ ಸ್ಯಾಂಕ್ಷನ್ ಆಗಿದೆ. ಇನ್ನೊಂದು ತಾಯಿ ಮಕ್ಕಳು ಕೂಡ ಪ್ರಪೋಸಲ್ನ ಕೇಳಿದ್ರು ಅದು. ಬಟ್ ಇಲ್ಲಿ ಕೆಲವು ಕ್ರೈಟೀರಿಯಾಗಳು ಬರ್ತದೆ. ಯಾಕಂದರೆ ಇಷ್ಟು ಡೆಲಿವರಿಗಳಾಗಿರಬೇಕು, ಇಷ್ಟು ಪ್ರತಿ ದಿವಸ, ಪ್ರತಿ ತಿಂಗಳು, ಪ್ರತಿ ವರ್ಷಕ್ಕೆ ಇಷ್ಟು ಡೆಲಿವರಿ ಆದರೆ ಮಾತ್ರ ತಾಯಿ ಮಕ್ಕಳು ಹಾಸ್ಪಿಟಲ್ ಸ್ಯಾಂಕ್ಷನ್ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತ್ರ ಅಲ್ಲಿಯ ಮಾನ್ಯ ಮಂತ್ರಿಗಳು ಮತ್ತು ಇರ್ತಕ್ಕಂಥ ಅಧಿಕಾರಿಗಳು ಹೇಳಿದರು. ಬಟ್ 100 ಬೆಡ್ ಹಾಸ್ಪಿಟಲ್ ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಜಾಗವನ್ನು ಕೂಡ ನಾವು ಮಾಡಿದ್ದೀವಿ. ಅದನ್ನು ಕೂಡ ದುಡ್ಡು ಕೂಡ ಅನುದಾನ ಕೂಡ ಬಿಡುಗಡೆ ಆಗ್ತದೆ. ಸ್ವಲ್ಪ ದಿವಸದಲ್ಲಿ 2.5 ಎಕರೆ ಜಾಗವನ್ನು ಅದನ್ನು ಕೂಡ ಸ್ಯಾಂಕ್ಷನ್ ಮಾಡಿದ್ದೀವಿ. 2.5 ಎಕರೆ ವಿಧಾನಸೌಧ ಕೂಡ ಕೊಟ್ಟಿದ್ದೀವಿ. ನನಗೆ ಇಲ್ಲಿ ಸಮಸ್ಯೆ ಕಾಣ್ತಿದ್ದು ಏನಂದರೆ ನಮಗೆ ಆ ಕಡೆನೂ ಒಳ್ಳೆ, ಈ ಕಡೆನೂ ಚಾನಲ್, ನಮ್ಗೆಲ್ಲೂ ಜಾಗ ಇಲ್ಲ. ಅಭಿವೃದ್ಧಿ ಮಾಡಬೇಕು ಅಂತ ಅಂದರೆ ಈ ಚಾನಲ್ಗಳು ದಾಟ್ಕೊಂಡು ಅಲ್ಲಿ ಕಡೆ ಹೋಗ್ಬೇಕು. ಅಲ್ಲಿ ಕಡೆ ಹೋದ ಸಂದರ್ಭದಲ್ಲಿ ಎಲ್ಲ ರೈತರು ಕೂಡ ಭೂಮಿಯನ್ನು ಉಳಿದಿರ್ತಕ್ಕಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಎಲ್ಲ ಅರ್ಜಿಗಳು ಹಾಕೊಂಡಿದ್ದಾರೆ. ಯಾವುದೂ ಸರ್ಕಾರಿ ಲ್ಯಾಂಡ್ಗಳು ಇಲ್ಲ. ಏನೇ ಒಂದು ಅಭಿವೃದ್ಧಿ ಮಾಡ್ತೀವಿ ಅಂತಂದ್ರೆ ನಮಗೆ ಸರ್ಕಾರಿ ಜಾಗಗಳು ಬೇಕಾಗ್ತದೆ. ಇನ್ನೂ ಸರ್ಕಾರಿ ಜಾಗಗಳು ಇವರಿಗೆ ಪ್ರಕಾರ ಅರಣ್ಯ ಸಂಪತ್ತು ಮತ್ತು ಜನಸಂಪನ್ಮೂಲ ಹೇರಳವಾಗಿದೆ. ಒಂದೊಂದು ಹೋಬಳಿ ತಗೊಂಡು ಒಂದೊಂದು ಭೌಗೋಳಿಕವಾದ ಹಿನ್ನೆಲೆ ಕಾಣ್ತೇವೆ. ಎಲ್ಲಕ್ಕಿಂತ ಇಲ್ಲಿನ ವಾಸಿಗಳಿದಾರಲ್ಲ ತುಂಬ ಭಾಳ ಮಾನವೀಯವಾಗಿ ಆಲೋಚನೆ ಮಾಡಿದ್ರು.
ತುಂಬ ಒಳ್ಳೆಯದಕ್ಕೆ ಮನಸ್ಸನ್ನು ತೆಗೆದುಕೊಳ್ಳೋದು. ವಿಶೇಷವಾಗಿ ಎಚ್ ಡಿ ಕೋಟೆ ತಾಲೂಕು ಮತ್ತು ಹೆಸರಿದ್ರು ಸರಗೂರು ಪ್ರತ್ಯೇಕವಾಗಿದೆ. ಕಮರ್ಷಿಯಲ್ ಎಚ್ ಡಿ ಕೋಟೆಯಿಂದ ಸರಗೂರು ಕಾಲೇಜ್ ಬರ್ತೇವೆ ಅಂತ ನಮ್ಮ ಹಳೆ ಸ್ನೇಹಿತರೆ. ಎಚ್ ಡಿ ಕೋಟೆ ಭಾಗದಿಂದ ಇಲ್ಲಿಗೆ ಆಸ್ಪತ್ರೆಗೆ ಬರ್ತಿದ್ರು. ಎಚ್ ಡಿ ಕೋಟೆ ಭಾಗದಿಂದ ಇಲ್ಲಿ ಬಟ್ಟೆ ತಗೊಳ್ಳೋಕ್ಕೋ ಚಿನ್ನ ತಗೊಳ್ಳೋಕ್ಕೋ ಇನ್ಯಾವುದೋ ಮಾಡೋಕ್ಕೋ ಅಂತ ಹೆಸರುವಾದಂಥ ಸರಗೂರು ತಾಲೂಕು. ನಮ್ಮ ಜಿಲ್ಲೆಯವರು ಯಾರು ಮುಖ್ಯಮಂತ್ರಿಗಳು 2013 ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಕಾಲದಲ್ಲಿ ಅದೇ ಚಿಕ್ಕಮಗಳೂರು ತಂದೆ ಚಿಕ್ಕಮಗಳೂರು ಬೆಂಗಳೂರಿಗಿದ್ದರು. ಧ್ರುವನಾರೆಲ್ಲ ಶ್ರಮದಿಂದ ಸರಗೂರು ತಾಲೂಕು ವರ್ಷದಿಂದ ಘೋಷಣೆ ತುಂಬ ಸ್ವಾಗತ ಅವಶ್ಯಕತೆ ಇದೆ, ತುಂಬ ಅವಶ್ಯಕತೆ ಇದೆ. ನಾವು ಕರ್ನಾಟಕದ 50ಕ್ಕಿಂತ ಹೆಚ್ಚು ತಾಲೂಕಾಗಿ ನೋಡಿದ್ದೀನಿ. ತಾಲೂಕಾಗಿ ಅಭಿವೃದ್ಧಿ ಆಗೋದು 16 ವರ್ಷಗಳ ಬೇಕಾಗ್ತದೆ. ಎಷ್ಟೋ ವರ್ಷ ಆಯಿತು ಇತ್ತೀಚೆಗೆ ಅಭಿವೃದ್ಧಿ ಕಂಡಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮಕ್ಕಳಲ್ಲಿ ಯರಗಟ್ಟಿ ಅಂತ ಬೆಳಗಾವಿ ಜಿಲ್ಲೆ ಒಂದು ತಾಲೂಕು ಭಾಳ ಹೋರಾಟ ಮಾಡಿ ಸಂಪಾದನೆ ಎಲ್ಲ ಸಂಘಟನೆ ಮುಖಂಡರು, ರಾಜಕೀಯ ಪಕ್ಷದ ಮುಖಂಡರು, ಜನಪ್ರತಿನಿಧಿಗಳು ಸರ್ವತೋಮುಖವಾದ ಅಭಿವೃದ್ಧಿಗಾಗಬೇಕು. ಅದಕ್ಕೆ ಕೆಲವು ಅಂಶಗಳನ್ನು ಲಿಖಿತವಾಗಿ ಮಾಡಿದ್ದೀವಿ, ನಿರ್ಣಯಗಳು ಮಾಡಿದ್ದೀವಿ. ಹೋರಾಟ ಮಾಡಬೇಕು, ಎಲ್ಲನೂ ಒಳಗೊಂಡು ಸರ್ಕಾರಿ ಕೆಲಸಗಳು ಆಗಬೇಕು ಅಂತ ಪ್ರಯತ್ನ ಮಾಡೋದು ಕೂಡ ಒಂದು ಭಾಗ, ಅದು ಉತ್ತಮವಾದ ಭಾಗ. ಹೋರಾಟ ಇದೆ. ಇವತ್ತು ಯಾಕೆ ಶಾಸಕರನ್ನ ಒಪ್ಪಿಕೊಂಡ್ರು? 4ನೇ ತಾರೀಕಿಗೆ ಟೈಮ್ ಕೊಟ್ಟಿದ್ದರು. ಒಂದು ತಿಂಗಳು 4ನೇ ತಾರೀಕು ಕೊಟ್ಟಿದ್ದರು. ಕಾರಣಾಂತರ ಮುಂದಕ್ಕಾಗ್ತು, ಸೆಷನ್ ಇತ್ತು, ಮೊನ್ನೆ ನಡೀಬೇಕಾಗಿತ್ತು. ಮನಮೋಹನ್ ಸಿಂಗ್ ಅವರ ಅಗಲಿಕೆ ನಂತರ ಇದು ಮುಂದೂಡಬೇಕಾದ ಪರಿಸ್ಥಿತಿ ಇವತ್ತು ಬಂದಿದೆ. ಇಲ್ಲಿ 108 ಒತ್ತಾಯಗಳು ನಡೆಯುತ್ತವೆ. ಪಟ್ಟಿ ಮಾಡ್ತಾ ಹೋದರೆ ಸಾವಿರಾರು ಬರ್ತವೆ. ಎಲ್ಲವೂ ಕೂಡ ಬಗೆಹರಿಸಲು ಸರಿ ಆಗಲಿಲ್ಲ. ಆದ್ಯತೆ ಮೇಲೆ ಸರ್ಕಾರ ಮಾಡಬಹುದಾದಂಥ ಸರ್ಕಾರದ ಆರ್ಥಿಕ ಮೇಲೆ ಆಡಳಿತಾತ್ಮಕವಾದಂಥ ದೃಷ್ಟಿಕೋನದಲ್ಲಿ ಮಾಡಬಹುದಾದಂಥ ಕೆಲವು ಒತ್ತಾಯಗಳನ್ನು ಹೇಳಿದೆ. ನಾಳೆನೇ ಆಗುತ್ತೆ ಅನ್ನೋದು ಯಾರಿಗೂ ವಿಶ್ವಾಸ ಇಲ್ಲ. ಅದನ್ನು ಈ ವರ್ಷ ಏನಾಗಬೇಕು, ಮುಂದೆ ವರ್ಷ ಏನಾಗಬೇಕು, ಅದ್ರ ಮುಂದೆ ವರ್ಷ ಏನಾಗಬೇಕು.